ಅಪವಿತ್ರ ಅಲ್ಲಿಂದ ಹೋಗಿದ್ರು. ಚಾರ್ಜ್ ಶೀಟ್ ಅಂಶಗಳನ್ನೇ ಪ್ರಸ್ತಾಪಿಸಿ ಸೆಬಾಸ್ಟಿಯನ್ ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡಿದ್ರು. ಏನು ದರ್ಶನ್ ಕಾರು ಚಾಲಕನ ಅರ್ಜಿ ವಿಚಾರಣೆ ಈಗ ಆರಂಭ ಆಗಿದೆ. ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ಪರ ವಾದ ಮಂಡನೆ ಶುರುವಾಗಿದೆ. ಮರಣೋತ್ತರ ಪರೀಕ್ಷೆಯಿಂದ ಹಿಡಿದು ಎಲ್ಲದರಲ್ಲೂ ತಡ ಆಗಿದೆ. ಪೊಲೀಸರು ಪ್ರತಿ ಹಂತದಲ್ಲೂ ಲೋಪ ಎಸಗಿದ್ದಾರೆ ಅಂತ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದವನ್ನ ಮಾಡಿದ್ದಾರೆ. ಈಗ ಇಷ್ಟೊತ್ತು ಹೈಕೋರ್ಟ್ನಲ್ಲಿ ಪವಿತ್ರ ಗೌಡ ಅವರ ಪರವಾಗಿ ವಾದ ನಡೀತು, ಈಗ ಅಂತ್ಯಗೊಂಡಿದೆ. ಈಗ ದರ್ಶನ್ ಕಾರು ಚಾಲಕನ ಅರ್ಜಿ ವಿಚಾರಣೆ ಆರಂಭ ಆಗಿರೋದು. ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ಪರ ವಾದ ಮಂಡನೆ ಶುರುವಾಗಿದೆ. ಮರಣೋತ್ತರ ಪರೀಕ್ಷೆಯಿಂದ ಹಿಡಿದು ಎಲ್ಲದರಲ್ಲೂ ತಡ ಮಾಡಿದ್ದಾರೆ ಪೊಲೀಸ್ನವರು. ಹಿರಿಯ ವಕೀಲ ಅರುಣ್ ಶ್ಯಾಮ್ ಅವರ ವಾದವೂ ಕೂಡ ಇದೆ. ಯಾವ ರೀತಿಯಾಗಿ ಸಿ.ವಿ. ನಾಗೇಶ್ ಅವರು ವಾದವನ್ನ ತೆಗೆದುಕೊಂಡು ಹೋದ್ರು, ವಾದವನ್ನ ಮಾಡಿದ್ರು ಅಂದ್ರೆ ಪದೇ ಪದೇ ಪೊಲೀಸರ ಒಂದು ತಪ್ಪುಗಳನ್ನ ಎತ್ತಿ ಹಿಡಿಯುವಂತ ಪ್ರಯತ್ನವನ್ನ ಮಾಡಿದ್ರು. ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಏನು ಲೋಪದೋಷಗಳನ್ನ ಮಾಡಿದ್ದಾರೆ ಅವುಗಳನ್ನ ತೆಗೆದುಕೊಂಡು ಬಂದು ಪೊಲೀಸರ ಮೇಲೇನೆ ಆರೋಪ ಮಾಡಿದ್ರು. ಪೊಲೀಸರು ಕಾಣಿಸ್ತಾ ಇದೆ ದರ್ಶನ್ ಅವರನ್ನ ಒಳಗಾಕ್ಬೇಕು ಅಂತ ಹೇಳಿ, ಅದಕ್ಕೆ ಬೇಕು ಅಂತಾನೆ ಈ ರೀತಿಯಾದಂತಹ ಅಂಶಗಳನ್ನ ಹೇಳ್ತಾ ಇದ್ದಾರೆ. ಹಲವಾರು ಸೆಕ್ಷನ್ಗಳನ್ನ ಇದರಲ್ಲಿ ಹಾಕಿದ್ದಾರೆ. ಈ ರೀತಿಯಾದಂತಹ ವಾದವನ್ನ ಸಿ.ವಿ. ನಾಗೇಶ್ ಅವರು ಮಾಡಿದ್ರು. ಅದೇ ರೀತಿಯಾಗಿ ಪವಿತ್ರ ಗೌಡ ಪರ ವಕೀಲರು ಕೂಡ ಈಗ ಹಿರಿಯ ವಕೀಲ ಅರುಣ್ ಶ್ಯಾಮ್ ದರ್ಶನ್ ಕಾರು ಚಾಲಕನ ಪರವಾಗಿ ವಾದವನ್ನ ಮಂಡಿಸ್ತಾ ಇರೋದು. ಜೊತೆಗೆ ಮರಣೋತ್ತರ ಪರೀಕ್ಷೆಯನ್ನು ಹಿಡಿದು ಎಲ್ಲದರಲ್ಲೂ ಕೂಡ ಪೊಲೀಸ್ನವರು ತಡ ಮಾಡಿದ್ದಾರೆ. ಯಾಕೆ ಅಂತ ಹೇಳಿ ಏನು ಲಕ್ಷ್ಮಣ್ ಪರ ವಾದವನ್ನ ಮಂಡನೆ ಮಾಡ್ತಾ ಇರುವಂತ ಹಿರಿಯ ವಕೀಲ ಅರುಣ್ ಶ್ಯಾಮ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಪೊಲೀಸರು ಪ್ರತಿ ಹಂತದಲ್ಲೂ ಲೋಪ ಎಸಗಿದ್ದಾರೆ, ಪೊಲೀಸ್ನವರು ಪ್ರತಿ ಹಂತದಲ್ಲೂ ಕೂಡ ಲೋಪವನ್ನ ಎಸಗಿದ್ದಾರೆ ಅನ್ನೋದು ಶ್ಯಾಮ್ ಅವರ ವಾದ. ಬಹಳ ಪ್ರಮುಖವಾಗಿ ಪಟ್ಟಣಗೆರೆ ಶೆಡ್ಗೆ ಹೋದಂತಹ ಸಂದರ್ಭದಲ್ಲಿ ಸ್ಥಳ ಮಹಜರು ಮಾಡುವುದನ್ನು ಕೂಡ ಆ ಪ್ರಕ್ರಿಯೆಯನ್ನು ಕೂಡ ಲೇಟ್ ಮಾಡಿದ್ದಾರೆ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡಿದ್ರು. ಅದಾದ ನಂತರ ದರ್ಶನ್ ಮನೆಗೆ ಹೋದಾಗ್ಲೂ ಕೂಡ ಸ್ಥಳ ಮಹಜರು ಮಾಡೋದು ಅಲ್ಲಿಯೂ ಕೂಡ ಲೇಟ್ ಮಾಡಿದ್ರು. ಮರಣೋತ್ತರ ಪರೀಕ್ಷೆ ಆ ಸಂದರ್ಭದಲ್ಲೂ ಕೂಡ ತಡ. ಯಾಕೆ ಎಲ್ಲದರಲ್ಲೂ ಕೂಡ ತಡ ಮಾಡಿದ್ದಾರೆ ಪೊಲೀಸರು ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ಪ್ರಬಲವಾಗಿ ವಾದವನ್ನ ಮಂಡನೆ ಮಾಡಿದ್ರು. ಅದೇ ರೀತಿಯಲ್ಲಿ ಹಿರಿಯ ವಕೀಲ ದರ್ಶನ್ ಕಾರು ಚಾಲಕನ ಅರ್ಜಿ ವಿಚಾರಣೆ ಆರಂಭ ಆಗಿದೆಯಲ್ಲ, ಕಾರು ಚಾಲಕ ಅವರ ಪರ ವಾದ ಮಾಡ್ತಾ ಇರುವಂತ ಹಿರಿಯ ವಕೀಲ ಅರುಣ್ ಶ್ಯಾಮ್ ಇಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ಪರ ಪ್ರಸನ್ನ ಕುಮಾರ್ ಅವರು ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ವಾದವನ್ನ ಮಂಡಿಸ್ತಾರೆ. ದರ್ಶನ್ಗೆ ರೆಗ್ಯುಲರ್ ಬೇಲ್ ನೀಡದಂತೆ ವಾದ. ಸಿ.ವಿ. ನಾಗೇಶ್ ವಾದಕ್ಕೆ ಕೌಂಟರ್ ಕೊಡಲಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು. ಪ್ರಸನ್ನ ಕುಮಾರ್ ಪ್ರತಿವಾದದ ಮೇಲೆ ಭಾರಿ ನಿರೀಕ್ಷೆ ಇದೆ. ಮತ್ತೆ ಇವರ ಪ್ರತಿವಾದದ ಮೇಲೇನೆ ಅವರ ಭವಿಷ್ಯವೂ ಕೂಡ ಇದೆ, ಜಾಮೀನು ಭವಿಷ್ಯ. ಕೆಲವೇ ಕ್ಷಣಗಳಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರತಿವಾದವನ್ನ ಮಂಡನೆ ಮಾಡಲಿದ್ದಾರೆ. ಇಷ್ಟೊತ್ತು ಆರೋಪಿಗಳ ಪರವಾಗಿ ವಾದವನ್ನು ನಾವು ಗಮನಿಸಿದ್ವಿ. ದರ್ಶನ್ ಕಾರು ಚಾಲಕ, A1 ಪವಿತ್ರ ಗೌಡ, ದರ್ಶನ್, ಹೀಗೆ ಹಲವು ಆರೋಪಿಗಳ ವಾದವನ್ನ ನಾವು ಗಮನಿಸಿದ್ದೀವಿ. ಇನ್ನು ಕಾಯ್ತಾ ಇರೋದು ಕೇವಲ ಪ್ರಾಸಿಕ್ಯೂಷನ್ ಪರ ವಕೀಲ ಪ್ರಸನ್ನ ಕುಮಾರ್, ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಪ್ರತಿವಾದ. ಅದು ಯಾವ ರೀತಿಯಾಗಿರುತ್ತೆ, ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡ್ತಾರೆ, ಹಾಗಾದ್ರೆ ಸಿ.ವಿ. ನಾಗೇಶ್ ಅವರಿಗೆ ಯಾವ ರೀತಿಯಾಗಿ ಟಕ್ಕರ್ ಕೊಡ್ತಾರೆ ಈ ಸಂದರ್ಭದಲ್ಲಿ. ಸಿ.ವಿ. ನಾಗೇಶ್ ಬಹಳಷ್ಟು ವಿಚಾರಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಪೊಲೀಸರ ತಪ್ಪುಗಳು, ಚಾರ್ಜ್ ಶೀಟ್ ನಲ್ಲಿರುವಂತಹ ಲೋಪದೋಷಗಳು, ಎಲ್ಲೆಲ್ಲಿ ಪೊಲೀಸರು ತಡ ಮಾಡಿದಾರೋ ಆ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿರುವುದು ಸಿ.ವಿ. ನಾಗೇಶ್. ಜೊತೆಗೆ ಕಿಡ್ನಾಪ್ ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ರು. ಎಲ್ಲದರ ಬಗ್ಗೆಯೂ ಕೂಡ ಇವತ್ತು ಯಾವ ರೀತಿ ಟಕ್ಕರ್ ಕೊಡ್ತಾರೆ, ಯಾವ ರೀತಿಯಾಗಿ ಪ್ರತಿವಾದವನ್ನ ಶುರು ಮಾಡ್ತಾರೆ, ಇದೆಲ್ಲವೂ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಪ್ರಾಸಿಕ್ಯೂಷನ್ ಪರ ಪ್ರಸನ್ನ ಕುಮಾರ್ ವಾದವನ್ನ ಮಂಡನೆ ಮಾಡ್ತಾರೆ. ಪ್ರಸನ್ನ ಕುಮಾರ್ ಅವರ ಪ್ರತಿವಾದದ ಮೇಲೆ ಈಗ ಆರೋಪಿಗಳ ಜಾಮೀನು ಭವಿಷ್ಯ ನಿಂತಿರುವುದು. ಹಾಗಾದ್ರೆ ಅಂತಿಮವಾಗಿ ಪ್ರತಿವಾದ ಮುಗಿದ ನಂತರವೂ ಜಾಮೀನು ಸಿಕ್ಕಿಬಿಡುತ್ತಾ ದರ್ಶನ್ ಅವರಿಗೆ, ಪವಿತ್ರ ಗೌಡ ಅವರಿಗೆ, ದರ್ಶನ್ ಕಾರು ಚಾಲಕನಿಗೆ, ಹೀಗೆ ಆರೋಪಿಗಳಿದಾರಲ್ಲ ಅವರೆಲ್ಲರಿಗೂ ಜಾಮೀನು ಸಿಕ್ಕಿಬಿಡುತ್ತಾ? ಹಾಗಾದ್ರೆ ಬಹಳಷ್ಟು ಕುತೂಹಲ ಇದೆ.
ಆದ್ರೆ ಪ್ರತಿವಾದದ ಬಗ್ಗೆಯೂ ಕೂಡ ಅಷ್ಟೇ ಕುತೂಹಲ ಇದೆ. ಯಾಕೆಂತ ಹೇಳಿದ್ರೆ ಪ್ರಾಸಿಕ್ಯೂಷನ್ ಪರ ವಕೀಲ SPP ಪ್ರಸನ್ನ ಕುಮಾರ್ ಅವರಿದ್ದಾರಲ್ಲ, ಬಹಳ ಪ್ರಬಲವಾಗಿ ಪ್ರತಿವಾದವನ್ನ ಮಂಡಿಸುವ ನಿರೀಕ್ಷೆ ಇದೆ ಮತ್ತು ಎಲ್ಲ ಅಂಶಗಳನ್ನ ಇಟ್ಕೊಂಡು ಇಲ್ಲಿ ಪ್ರತಿವಾದವನ್ನ ಮಂಡನೆ ಮಾಡ್ತಾರೆ. ಬಹಳ ಪ್ರಮುಖವಾಗಿ ಏನು ಪದೇ ಪದೇ ದರ್ಶನ್ ಅವರ ಪಾತ್ರ ಕೊಲೆಯಲ್ಲೂ ಇಲ್ಲ, ಕಿಡ್ನಾಪ್ನಲ್ಲೂ ಇಲ್ಲ, ಜೊತೆಗೆ ಪವಿತ್ರ ಗೌಡ ಅವರ ಪಾತ್ರವೂ ಕೂಡ ಈ ಎರಡರಲ್ಲೂ ಇಲ್ಲ. ಈ ರೀತಿಯಾಗೇನೋ ಅವರವರ ಪರ ವಕೀಲರು ವಾದವನ್ನ ಏನು ಮಂಡಿಸಿದಾರಲ್ಲ, ಇದೆಲ್ಲದರ ಬಗ್ಗೆಯೂ ಕೂಡ ಕೌಂಟರ್ ಅಟ್ಯಾಕ್ ಮಾಡ್ತಾರೆ SPP ಅನ್ನೋ ನಿರೀಕ್ಷೆ ಅಂತೂ ಇದ್ದೇ ಇದೆ. ಹಾಗಾಗಿ ಅವರ ಒಂದು ಪ್ರತಿವಾದಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಅವರ ವಾದ ಮುಗಿದ ನಂತರವೇ ಭವಿಷ್ಯ ಗೊತ್ತಾಗುತ್ತೆ, ಆರೋಪಿಗಳ ಭವಿಷ್ಯ. ರೆಗ್ಯುಲರ್ ಬೇಲ್ ಸಿಗುತ್ತಾ ಇಲ್ವಾ? ದರ್ಶನ್ ಅವರು ಮಧ್ಯಂತರ ಜಾಮೀನು ತೆಗೆದುಕೊಂಡು ಹೊರಗಡೆ ಇದ್ದಾರೆ. ಅನಾರೋಗ್ಯದ ಕಾರಣ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ದರ್ಶನ್. ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಒದ್ದಾಡ್ತಾ ಇದ್ರು, ಮಲಗಕ್ಕಾಗ್ತಾ ಇಲ್ಲ, ಕೂರಕ್ಕಾಗ್ತಾ ಇಲ್ಲ, ನಿಲ್ಲಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿನೇ ಅವರಿಗೆ ಕೋರ್ಟ್ ಮಧ್ಯಂತರ ಜಾಮೀನನ್ನ ನೀಡುತ್ತೆ 6 ವಾರಗಳ ಕಾಲ. ಈಗಾಗಲೇ 3 ವಾರಗಳು ಮುಗಿದು ಹೋಗಿದೆ. ಇದುವರೆಗೂ ಕೂಡ ಆಪರೇಷನ್ ಆಗಿಲ್ಲ. ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡುವ ಉದ್ದೇಶ ಇರಲಿಲ್ಲ. ಈಗ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದವನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ಆಗಿ ಪ್ರತ್ಯಕ್ಷ ಸಾಕ್ಷಿ ಹೇಳಿಕೆಯಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿ ಅರುಣ್ ಶ್ಯಾಮ್ ಹೇಳ್ತಾ ಇದ್ದಾರೆ. ಚಾಟಿಯಿಂದ ಹಲ್ಲೆ ಆಗಿದೆ ಅಂತ ಹೇಳಲಾಗಿದೆ. ಆದ್ರೆ ಆ ಚಾಟಿಯನ್ನ ಪೊಲೀಸರು ಯಾಕೆ ಜಪ್ತಿ ಮಾಡಿಲ್ಲ? ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡುವ ಉದ್ದೇಶವೇ ಇಲ್ಲ ಅಂತ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ, ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ಪರವಾಗಿ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದವನ್ನ ಮಂಡಿಸ್ತಾ ಇರೋ. ಮರಣೋತ್ತರ ಪರೀಕ್ಷೆಯಿಂದ ಹಿಡಿದು ಎಲ್ಲ ಪೊಲೀಸ್ನವರು ಮಾಡಿದ್ದಾರೆ. ಪ್ರತಿ ಹಂತದಲ್ಲೂ ಲೋಪ ಎಸಗಿದ್ದಾರೆ ಪೊಲೀಸ್ನವರು ಅಂತ ಹೇಳಿ ಪೊಲೀಸರ ಮೇಲೇನೆ ಮಾಡಿದ್ದಾರೆ. ಇದರ ಜೊತೆಗೆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯಲ್ಲಿ ವ್ಯತ್ಯಾಸ ಇದೆ ಅನ್ನೋ ನಿಟ್ಟಿನಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಅರುಣ್ ಶ್ಯಾಮ್. ಏನು ಚಾಟಿಯಿಂದ ಹಲ್ಲೆ ನಡೆಸಲಾಗಿದೆ ಅಂತ ಹೇಳಲಾಗಿದೆ. ಆದ್ರೆ ಆ ಚಾಟಿಯನ್ನ ಪೊಲೀಸರು ಯಾಕೆ ಜಪ್ತಿ ಮಾಡಿಲ್ಲ? ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡುವ ಉದ್ದೇಶವೇ ಇಲ್ಲ ಅಂತ ಹೇಳಿ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕೊಲೆ ಮಾಡುವ ಉದ್ದೇಶ ಇರದೇ ಹೋದ್ರೆ ಮತ್ತೆ ಹೇಗೆ ಕೊಲೆ ಆಯ್ತು ಅನ್ನೋದು ಈಗಿರುವಂತ ಒಂದು ಪ್ರಶ್ನೆ. ಯಾರು ಕೊಲೆ ಮಾಡಿದ್ರು? ಇಷ್ಟು ಜನರಲ್ಲಿ, ಇಷ್ಟು ಜನ ಆರೋಪಿಗಳಲ್ಲಿ ಯಾರು ಕೊಲೆ ಮಾಡಿದ್ರು? ಹಾಗಾದ್ರೆ ಮತ್ತೆ ಯಾಕೆ ಆತ ಮೃತಪಟ್ಟ? ಯಾಕೆ ಆತನ ಮೇಲೆ ಹಲ್ಲೆಯನ್ನ ನಡೆಸಲಾಯಿತು? ಇದೆಲ್ಲವೂ ಕೂಡ ಪ್ರತಿವಾದದ ಸಂದರ್ಭದಲ್ಲಿ ಬರುತ್ತೆ. ಅರುಣ್ ಶ್ಯಾಮ್ ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಾಸಿಕ್ಯೂಷನ್ ಪರ ವಕೀಲ SPP ಪ್ರಸನ್ನ ಕುಮಾರ್ ಅವರು ವಾದವನ್ನ ಶುರು ಮಾಡ್ತಾರೆ. ಅವರ ಪ್ರತಿವಾದ ಯಾವ ರೀತಿಯಾಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೂತಿರುವುದು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಆರೋಪಿಗಳ ಪರವಾಗಿ ವಾದ ಮುಕ್ತಾಯ ಆಗಿದೆ. ಈಗ ನಡೀತಾ ಇರೋದು ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ಪರ ವಾದ. ಅರುಣ್ ಶ್ಯಾಮ್ ವಾದವನ್ನ ಮಂಡಿಸ್ತಾ ಪೊಲೀಸರ ಲೋಪದೋಷಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಜೊತೆಗೆ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡುವ ಉದ್ದೇಶವೇ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ವಾದಗಳಿಗೂ, ಈ ಎಲ್ಲ ಅಂಶಗಳಿಗೂ ಯಾವ ರೀತಿಯಾದಂತಹ ಕೌಂಟರ್ ಅಟ್ಯಾಕ್ ಮಾಡ್ತಾರೆ SPP ಪ್ರಸನ್ನ ಕುಮಾರ್ ಅನ್ನೋದು ಈಗಿರುವಂತ ಕುತೂಹಲದ ಪ್ರಶ್ನೆ. ಅದು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡುವ ಉದ್ದೇಶವೇ ಇರಲಿಲ್ಲ ಅನ್ನೋದು ಇಲ್ಲಿ ಅರುಣ್ ಶ್ಯಾಮ್ ಅವರ ವಾದ. ಹಿರಿಯವರು ಅರುಣ್ ಶ್ಯಾಮ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡುವ ಉದ್ದೇಶನೇ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ರೇಣುಕಾ ಸ್ವಾಮಿಯನ್ನ ಕರೆ ತಂದಿದ್ದೆ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದಿದ್ದೆ. ಹಲವಾರು ಅಂಶಗಳನ್ನ ಉಲ್ಲೇಖ ಮಾಡ್ತಾರೆ ಪ್ರತಿವಾದಿ SPP ಪ್ರಸನ್ನ ಕುಮಾರ್. ಹೈಕೋರ್ಟ್ನಲ್ಲಿ ವಕೀಲ ಅರುಣ್ ಶ್ಯಾಮ್ ಸ್ವಾರಸ್ಯಕರ ವಾದವನ್ನ ಮಾಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಮಾಡುವ ಉದ್ದೇಶವೇ ಇರಲಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಹೊಡೆದ್ರು? ನ್ಯಾಯಮೂರ್ತಿಗಳು ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ನೋಡಿ. ರೇಣುಕಾ ಕೊಲೆ ಮಾಡುವ ಉದ್ದೇಶವೇ ಇಲ್ಲ ಅಂತ ಹೇಳಿ ನೀವ್ ಹೇಳ್ತಾ ಇದ್ದೀರಿ, ಹಾಗಾದ್ರೆ ಆತನ ಮೇಲೆ ಯಾಕಾಯ್ತು?